ಮೊದಲಿಗೆ ನಾನು ಸರ್ಕಾರಕ್ಕೆ ಗಮನಕ್ಕೆ ತರೋದೇನು ಅಂದರೆ, ಸರ್ಕಾರ ಏನು ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಲೆಕ್ಕದಲ್ಲಿತ್ತು, ಅದು ಹೋರಾಟ ಮಾಡಿ ನ್ಯಾಯ ಕೊಡಿಸಿದ್ದಾಯಿತು. ಈಗ ಏನೋ ಸಚಿವರು ಕೃಷ್ಣ ಬೈರೇಗೌಡರು ಸಾಹೇಬರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಒಂದು ಕಡೆ ಒಳ್ಳೆ ಕೆಲಸ, ಒಂದು ಕಡೆ ನೋವಿನ ಕೆಲಸ ಸಂಗತಿ ಆಗ್ತಾಯಿದೆ. ಯಾಕೆಂದರೆ ಇಲ್ಲಿ ಒಳ್ಳೆಯದು ಯಾರಿಗಾಗ್ತಾಯಿದೆ ಅಂದರೆ, ಐಷಾರಾಮಿ ಹೋಟೆಲ್ಗಳಿಗೆ, ಐಷಾರಾಮಿ ಅಪಾರ್ಟ್ಮೆಂಟ್ಗಳಿಗೆ, ದೊಡ್ಡ ದೊಡ್ಡ ಕಾರ್ಖಾನೆ ಮಾಲೀಕರಿಗೆ, ದೊಡ್ಡ ದೊಡ್ಡ ಕಂಪನಿಗಳಿಗೆ ಒಳ್ಳೆಯದಾಗ್ತಾಯಿದೆ. ನಿಜವಾಗ್ಲೂ ಅನ್ಯಾಯ ಆಗ್ತಾ ಇರೋದು ಬಡವರಿಗೆ ಸ್ವಾಮಿ. ಇವತ್ತು ಇಲ್ಲಿ ಸಬ್ ರೋಡ್ಗಳು ಏನು ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಅಸೋಸಿಯೇಷನ್, ವೈಟ್ಫೀಲ್ಡ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವರು ಇದನ್ನ ಸುಮಾರು ವರ್ಷಗಳಿಂದ ಪ್ರಯತ್ನ ಪಟ್ಟರು. ಎಂಥ ಅಧಿಕಾರಿಗಳು ಬಂದೋದ್ರು. ಸುಮಾರು 20 ವರ್ಷಗಳಿಂದ ಏನೇನೋ ಮಾಡಿ ಇವ್ರನ್ನ ತೆಗೆಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಮಾನ್ಯ ದೇವರು ಕೃಷ್ಣ ಬೈರೇಗೌಡರು ಸಾಹೇಬರು ಒಂದು ಆದೇಶ ಕೊಟ್ಟರು, ಅಂಗಡಿಗಳನ್ನು ಫುಟ್ಪಾತನ್ನು ತೆರವುಗೊಳಿಸಿ ಅಂತ. ಇಲ್ಲಿ ಅವರು ಹೇಳಿರೋದು 20% ತೆರವುಗೊಳಿಸಿ ಅಂತ. ಇಲ್ಲಿ ನಡೀತಾ ಇರೋದು ಅದನ್ನೇ ಆಧಾರಿತವಾಗಿಟ್ಕೊಂಡು, ಆ ಒಂದು ಆದೇಶವನ್ನು ಅಡ್ಡ ಇಟ್ಕೊಂಡು ಇಲ್ಲಿ ಸಬ್ ರೋಡ್ಗಳನ್ನು, ಬಡವರನ್ನ, ನಿರ್ಗತಿಕರನ್ನು, ದಿನಗೂಲಿ ಮಾಡೋರನ್ನ, ಇಲ್ಲಿ ಒಂದು ಹೊತ್ತು ಜೀವನ ಸಾಲ ಮಾಡಿಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗುವಂಥ ಬಡವ್ರನ್ನ, ಬಾಡಿಗೆ ಮನೆಗಳಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರನ್ನ, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥವ್ರನ್ನ, ಮತ್ತು ಇದೇ ಜಾಗದಲ್ಲಿ ಗೋಮಾಳ ಕಳ್ಕೊಂಡು ಅವ್ರ ಮಕ್ಕಳು ಮೊಮ್ಮಕ್ಕಳು ಕುಟುಂಬದವರು ಬೀದಿಗೆ ಬಂದು ಬೀದಿಯಲ್ಲಿ ಬದುಕ್ತಾ ಇದ್ದಾರೆ. ಅವ್ರನ್ನೂ ಬೀದಿಟ್ಟು ಇನ್ನೂ ಏನು ಇಲ್ದಿರ ಇವತ್ತು ಅಂಗಡಿಗಳನ್ನು ತೆರವುಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಸರ್ಕಾರದ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಕಮಿಷನ್ ಅವ್ರವ್ರಿಗೂ ಮನೆ ಕೊಟ್ಟಿದ್ದೀವಿ, ಕೃಷ್ಣ ಬೈರೇಗೌಡ ಸಾಹೇಬ್ರಿಗೂ ಕೊಟ್ಟಿದ್ದೀನಿ. ಸ್ವಾಮಿ, ನಾನು ಒಂದು ಕಾಂಗ್ರೆಸ್ ಪಕ್ಷದ ಅಭಿಮಾನಿಯಾಗಿ, ಒಬ್ಬ ಲೀಡರ್ ಆಗಿನೂ ಹೇಳ್ತೀನಿ, ನಿಜವಾಗ್ಲೂ ಇದನ್ನು ಬಡವ್ರ ಮೇಲೆ ಹೊಡೆಯೋದು ನಾನು ಖಂಡಿಸ್ತೀನಿ. ನನಗೆ ಯಾವ ಪಕ್ಷ ಅನ್ನೋದಕ್ಕಿಂತ ಮಾನವೀಯತೆ, ಬಡವ್ರಿಗೆ ಕಷ್ಟಕ್ಕೆ ನಿಂತ್ಕೊಳ್ಳೋದೇ ನಿಜವಾದ ಪಕ್ಷ. ನಾನು ಅದನ್ನು ನಿಜವಾಗ್ಲೂ ನಾನು ಆಗಾಗ ಹೇಳ್ತಾ ಇರ್ತೀನಿ, ಇದು ಏನಾದರೂ ತಪ್ಪು ತಿಳ್ಕೊಳ್ಳಿ, ನೀವು ಗುಂಡೇಟ್ಗೂ ಕಲ್ಲೇಟ್ಗೂ ತಪ್ಪಿಸ್ಕೋಬೋದು, ಬಡವ್ರ ಶಾಪಕ್ಕೆ ತಪ್ಪಿಸ್ಕೊಳಕ್ಕಾಗಲ್ಲ. ಇದಕ್ಕೂ ಮುಂಚೆ BJP ಪಕ್ಷ ಇದ್ದಾಗ ನಾನು ಇದನ್ನು ಪ್ರಶ್ನೆ ಮಾಡಿದ್ದೆ, ಇದನ್ನು ನಾನು ಹೇಳಿದ್ದೆ. ಇದೇ ಫ್ರೀಡಮ್ ಪಾರ್ಕಲ್ಲಿ ಆ BJP ಪಕ್ಷ ಇವತ್ತು ನೆಲಸಮ ಆಗಿದೆ, BJP ಪಕ್ಷ ಸರ್ವನಾಶ ಆಗಿದೆ. ಇವತ್ತು ನಿಮ್ಮ ಪಕ್ಷ ಬಂದಿದೆ, ನಿಮ್ಮ ಪಕ್ಷದಿಂದ ಬಡವ್ರಿಗೆ ಏನಾದರೂ ಅನ್ಯಾಯ ಆದರೆ ನಾನು ನೇರವಾಗಿ ಹೇಳ್ತೀನಿ, ನಿಮ್ಮ ಪಕ್ಷನೂ ನಿಲ್ಲಲ್ಲ ಕರ್ನಾಟಕದಲ್ಲಿ. ಎಚ್ಚರಿಕೆ ಇರಲಿ, ನಾನು ಎಚ್ಚರಿಕೆ ನೇರವಾಗಿ ಉತ್ತರ ಕೊಡ್ತೀನಿ. ನನಗೆ ಯಾವ ಪಕ್ಷ, ಯಾವ ಅಧಿಕಾರ ನನಗೆ ಮುಖ್ಯ ಅಲ್ಲ, ಬಡವ್ರ ಜೀವನ ಮುಖ್ಯ ಅನ್ನೋದಕ್ಕೆ ನಾನು ನೇರವಾಗಿ ಉತ್ತರಿಸ್ತೀನಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕದ ಎಲ್ಲ ಸಂಘಟನೆಗಳನ್ನು ಈ ಸರ್ಕಾರಕ್ಕೆ ಉತ್ತರ ಕೊಟ್ಟೇ ಕೊಡ್ತೀವಿ. ನಾವೇ ಏನು ಇಡೀ ಕರ್ನಾಟಕದ ಬೀದಿ ವ್ಯಾಪಾರಿಗಳ ಪಕ್ಷ ಅಂತ ಕಟ್ಟಿ ಈ ಬೀದಿ ವ್ಯಾಪಾರಿಗಳಿಗೆ ಒಂದು ಕಾನೂನನ್ನು ತಗೊಂಡು ಅವ್ರು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಒಳ್ಳೇದಾಗಲಿ, ನೀವು ಮಾಡೋದಕ್ಕೆ ನಮಗೇನು ಅಡ್ಡಿ ಇಲ್ಲ, ಆದರೆ ಬಡವರು ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಸಮಯ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆದೇಶ ಏನಿದೆ, ಹ್ಯಾಕರ್ ಝೋನ್, ಸಾರ್ವಜನಿಕವಾಗಿ 3 ದಿನ ತೊಳ್ಳ ಗಾಡಿ ಇಟ್ಕೊಂಡು ಸಾರ್ವಜನಿಕರು ಬದುಕೋದಕ್ಕೆ ಅವಕಾಶ ಇದೆ. ಸಾರ್ವಜನಿಕರು ಓಡಾಡಕ್ಕೆ ಬಿಟ್ಟು ಬದುಕೋದಕ್ಕೆ ತೊಳ್ಳೆ ಗಾಡಿ ಇಟ್ಕೊಂಡು ಬದುಕೋದಕ್ಕೆ ಅವಕಾಶ ಇದೆ. ಅದಾದರೂ ಮಾಡಿಕೊಡಿ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇವ್ರದ್ದು ಕೆಲವು ತಪ್ಪುಗಳಿತ್ತು. ದೊಡ್ಡ ಶೆಡ್ ಹಾಕ್ಕೊಂಡು ದೊಡ್ಡ ಪೆಟ್ಟಿಗಳು, ಕಂಟೈನರ್ಗಳು ಇಟ್ಕೊಂಡು ಮಾಡ್ತಾ ಇದ್ದಿದ್ದು ತಪ್ಪೆ. ಈಗ ಎಲ್ರಿಗೂ ಬುದ್ಧಿ ಬಂದಿದೆ. ಅಟ್ಲೀಸ್ಟು ಅವ್ರು ತಳ್ಳ ಗಾಡಿ ಇಟ್ಕೊಂಡಾದರೂ ಬಂದು ಜೀವನ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಮಾನ್ಯ ಕಮಿಷನರ್ ಸಾಹೇಬರಿಗೆ, GBA ಕಮಿಷನರ್ ರಮೇಶ್ ಕುಮಾರ್ ಅವ್ರಿಗೆ, ಹಾಗೆ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಮತ್ತು ನಮ್ಮ DK ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಮಾಡ್ಕೊತೀನಿ. ಇದಕ್ಕಿಂತ ಮಾನವೀಯತೆ ಕೆಲಸಕ್ಕಿಂತ ಇನ್ಯಾವುದೂ ಇಲ್ಲ ಸ್ವಾಮಿ. ನೀವು ಎಷ್ಟೇ ಬಣ್ಣ ಬಲೀರಿ, ನೀವು ಎಷ್ಟೇ ಶೋಕಿ ಮಾಡಿ, ಎಷ್ಟೇ ಪಾರ್ಕಿಂಗ್ ಕೊಡಿ, ಎಷ್ಟೇ ಗಾರ್ಡನ್ ಮಾಡಿ, ಏನೇ ಮಾಡಿ, ಆದರೆ ಬಡವರು ಹೊಟ್ಟೆ ತುಂಬಿಸೋಕ್ಕೆ ಯಾರು ಬರೋಲ್ಲ ಸ್ವಾಮಿ. ಅವ್ರವ್ರು ಕಷ್ಟಪಡಬೇಕು, ಅವ್ರವ್ರು ಬದುಕಬೇಕು. ಇಲ್ಲ ಅಂದರೆ ಎಷ್ಟು ಜನ ಇವತ್ತು ಬೀದಿಗೆ ಬಂದಿದ್ದಾರೆ, ಅವ್ರಿಗೆಲ್ಲ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ, ಜೀವನಾಂಶ ಕೊಡಿ. ನಿಮ್ಮನ್ನ ಯಾರು ಕೇಳಲ್ಲ, ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಬಂದು ಯಾರೂ ಕೇಳಲ್ಲ. ಅವ್ರದ್ದೊಂದು ತೂಟ ಇಲ್ಲ ಅಂದರೆ ಯಾವ ಸರ್ಕಾರ ಕೊಡಲ್ಲ, ಯಾವ ನಾಯಕ ಕೊಡಲ್ಲ, ಯಾವ ರಾಜಕಾರಣಿ ಕೊಡಲ್ಲ. ಇರೋ ಲೆಕ್ಕ ಇವತ್ತು 420 ರಾಜಕಾರಣಿಗಳು ಓಟ್ ಹಾಕ್ಸ್ಕೊಂಡು ಗೆದ್ಕೊಂಡಿರೋ 420ಗಳು ಇವತ್ತು ಬಂದು ಇವ್ರ ಪರವಾಗಿ ನಿಂತ್ಕೋಬೇಕಾಗಿತ್ತು. ಯಾರು ಇವರು ಓಟುಗಳನ್ನು ತಗೊಂಡು ಇವತ್ತು ಅಧಿಕಾರ ಪಡ್ಕೊಂಡಿದ್ದಾರೆ ಅಂತ ಬೇವರ್ಸಿಗಳು ಬಂದು ಇವತ್ತು ಅಧಿಕಾರ ಅವ್ರ ಪರವಾಗಿ ನಿಂತ್ಕೋಬೇಕಾಗಿತ್ತು, ಧ್ವನಿ ಎತ್ತಬೇಕಾಗಿತ್ತು. ಅಂತ ತಾಕತ್ತು ಯಾವನಿಗೂ ಇಲ್ಲ. ಇವತ್ತು ಇರೋದು ಅವರು ಸ್ವಾರ್ಥನೇ. ಅವ್ರು ಬೆಳೆಕಾಯಲ್ಲಿ ಬೆಳೆಸ್ಕೋಬೇಕಲ್ಲ,
ಅವ್ರು ಬದುಕಬೇಕಲ್ವಾ? ಅವ್ರ ರೋಲ್ ಕಾಲ್ ಬರಬೇಕಲ್ಲ ಕಂಪ್ನಿಗಳಿಂದ ಎಲ್ಲ ಕಡೆಯಿಂದ ರೋಲ್ ಕಾಲ್ ಮಾಡ್ತಾ ಇದ್ದಾರೆ. ವರ್ಷನೂ ಇಲ್ಲಿಂದ ರೋಲ್ ಕಾಲ್ ಹೋಗ್ತಾ ಇದೆ ಅವ್ರಿಗೆ. ಪ್ರತಿಯೊಂದು ಕಂಪ್ನಿಗಳಲ್ಲೂ ಅವ್ರು ಬೇಕಾದ ಆಫೀಸ್ಗಳು ಓಪನ್ ಮಾಡಿಸ್ಕೊಳ್ತಾ ಇದ್ದಾರೆ, ಕಟ್ಸ್ಕೊಳ್ತಾ ಇದ್ದಾರೆ. ಅವ್ರ ಮನೆಗಳಿಗೆ ಮೆಟೀರಿಯಲ್ ಹೊಡ್ಸ್ಕೊಂಡು ಇದು ಮಾಡ್ತಾ ಇದ್ದಾರೆ. ರಾಜಕಾರಣಿಗಳ ಬೆಂಬಲಿಗರ ಚೇಳಗಳು. ಅದಕ್ಕೆ ನಿಜವಾಗ್ಲೂ ನಾನು ಹೇಳೋದಿಷ್ಟೇ, ನಿಜವಾಗ್ಲೂ ಇದು ನಾವು ಬಾಬಾ ಸಾಹೇಬ್ ಕಾನೂನಿಗೆ ಕೊಟ್ಟಿರ್ತಕ್ಕಂಥ ಕಾನೂನನ್ನ ಅಡಿಯಲ್ಲಿ ಹೋಗ್ತಾ ಇದ್ದೀವಿ. ಅದನ್ನು ಮೀರಿದ್ರೆ ಅದೇ ಕೊರೆಂಗಾವ್ ಯುದ್ಧ ಯಾವ ರೀತಿ ಆಯಿತೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತದ ಪ್ರಕಾರ ನಾವು ಕಾನೂನನ್ನು ಏನು ಗೌರವಿಸ್ತಾ ಇದ್ದೀವೋ, ನಿಜವಾಗ್ಲೂ ಕೊರೆಂಗಾವ್ ಯುದ್ಧ ಆಗ್ಬಿಡುತ್ತೆ. ಬಡವ್ರ ಪರವಾಗಿ ಇದು ಒಂದು ಹಾಕ್ಬಿಡ್ಲಿ. ಆ ಕಾಲದಲ್ಲಿ ಏನೋ ಬಡಬಗ್ಗರು, ದೀನದಲಿತರು, ಹಿಂದುಳಿದ ವರ್ಗದವರು ಎಲ್ಲರೂ ಅಧಿಕಾರ ಪಡಿಬೇಕು, ಒಗ್ಗಟ್ಟಾಗಬೇಕು, ಸಮಾನತೆಯಿಂದ ಹೋಗ್ಬೇಕು, ಅವ್ರಿಗೆ ಆದಂಥ ಒಂದು ಸಾಮ್ರಾಜ್ಯ ಕಟ್ಟಬೇಕು ಅಂತ ಅವತ್ತು ಕೊರೆಂಗಾವ್ ಯುದ್ಧ ಆಯಿತು. ಅದೇ ರೀತಿ ಇವತ್ತು ಬೀದಿ ವ್ಯಾಪಾರಿಗಳ ಕಡೆಯಿಂದ ಒಂದು ಯುದ್ಧ ಶುರುವಾಗುತ್ತೆ ಕರ್ನಾಟಕದಲ್ಲಿ ಅಂತ ಹೇಳಕ್ಕೆ ಎಚ್ಚರಿಕೆ ಕೊಡ್ತೀನಿ. ಇವ್ರನ್ನ ಅಂಗಡಿಗಳವ್ರನ್ನೆಲ್ಲ ಬೀದಿಗೆ ತಳ್ಳಿಬಿಟ್ಟು, ಇವ್ರನ್ನೆಲ್ಲ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು, ಇಲ್ಲಿ ಕಾರ್ಖಾನೆಗಳ ಏಜೆಂಟ್ಗಳಾಗ್ಬಿಟ್ಟಿದ್ದಾರೆ. ಇಲ್ಲಿನ ಜಿಬಿ ಅಧಿಕಾರಿಗಳು ಏನೋ ಕಾರ್ಖಾನೆಗಳ ಏಜೆಂಟ್ಗಳಾಗ್ಬಿಟ್ಟಿದ್ದಾರೆ. ಕಾರ್ಖಾನೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅವರು ಪಾರ್ಕಿಂಗ್ ಮಾಡ್ಕೊಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ, ಗಾರ್ಡನ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅವರೇ ಇರೋ ಲೆಕ್ಕ ಇಂಡಸ್ಟ್ರಿಯಲ್ ಝೋನಲ್ಲಿ ರೆಸಿಡೆನ್ಷಿಯಲ್ ಮಾಡೋಕ್ಕೆ ಅವಕಾಶ ಇಲ್ಲ. ಇಂಡಸ್ಟ್ರಿಯಲ್ ಝೋನಲ್ಲಿ ಕೆಮಿಕಲು ಇನ್ನಿತರ ಎಲ್ಲ ಇದೆ. ಅಂಥದ್ರಲ್ಲಿ ಹೋಟೆಲ್ಗಳಿಗೆ ಇನ್ನೊಂದಕ್ಕೆ ಪರ್ಮಿಷನ್ ಕೊಡೋಕ್ಕೆ ರೈಟ್ಸೇ ಇಲ್ಲ. ಆದರೂ ಕೊಟ್ಟು ಇಲ್ಲಿ ಅಂಥ ದೊಡ್ಡ ಹೋಟ್ಲ್ಗಳಾಗಿರೋದ್ರಿಂದ ಅವ್ರಿಗೆ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಅವ್ರ ಹತ್ರ ಲಂಚ ತಗೊಂಡು ಇವ್ರನ್ನ ಎತ್ತಂಗಡಿ ಮಾಡಿದ್ರೆ ಅವ್ರಿಗೆ ಐಷಾರಾಮಿಯಾಗಿ ಹೋಟ್ಲ್ಗಳು ನಡೆಸ್ಬೋದು, ಇನ್ನೂ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ. ಆ ರೀತಿ ಇವತ್ತು ನಡೀತಾ ಇದೆ. ಅದನ್ನು ತಾವೆಲ್ಲರೂ ಹೋಗಿ ಪರಿಶೀಲನೆ ಮಾಡಿ ಅದನ್ನೆಲ್ಲ ಸರ್ಕಾರಕ್ಕೆ ಮುಟ್ಟೋ ಥರ ಮಾಡಬೇಕು ಅಂತ ನಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊತೀನಿ. ಪಾರ್ಕಿಂಗ್ ಒಂದು ಕಡೆ, ಗಾರ್ಡನ್ ಒಂದು ಕಡೆ ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ಅವ್ರನ್ನ ಬೀದಿ ತಳ್ಳುವಂಥ ಕೆಲಸ ಪರ್ಮನೆಂಟಾಗಿ ಅವ್ರನ್ನ ಯಾವುದೇ ರೀತಿ ಬದುಕೋದಕ್ಕೆ ಬಿಡಬಾರ್ದು ಅನ್ನೋ ಲೆಕ್ಕದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಇದನ್ನು ನಿಜವಾಗ್ಲೂ ನಿಮಗೆ ಮಾನವೀಯತೆ ಇದ್ದರೆ, ಬಡವರು ಅನ್ನೋ ಕರುಣೆ ಇದ್ದರೆ, ಇವತ್ತು ನೀವೇನು ಕೊಡ್ತಾ ಇದ್ದೀರಲ್ಲ ಯೋಜನೆಗಳು, ಅದೆಲ್ಲ ಯಾವುದು ಲೆಕ್ಕಕ್ಕೆ ಬರಲ್ಲ ಸ್ವಾಮಿ. ಒಂದು ತಿಂಗಳು ಇವತ್ತು ಬಾಡಿಗೆ ಮನೆ 15,000 ಒಂದು ಸಿಂಗಲ್ ಬೆಡ್ರೂಮ್, 20,000 ಡಬಲ್ ಬೆಡ್ರೂಮು. ಒಂದು ಮಗು ಓದಬೇಕಾದ್ರೆ 2 ಲಕ್ಷ 3 ಲಕ್ಷ ಫೀಸ್ಗಳು ಆಯಿತಾ. ಒಂದು ದಿನ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಕಮ್ಮಿ ಅಂದರೂ 40,000 ರಿಂದ 50,000 ಒಂದು ತಿಂಗಳಿಗೆ ಬೇಕು. ನೀವು ಕೂಡ 2,000 3,000 ನೀವು ಕೂಡ ಯೋಜನೆಗಳು ಯಾವುದು ಲೆಕ್ಕಕ್ಕೆ ಬರಲ್ಲ. ಮತ್ತು ಎಲ್ಲ ಹೊರ ರಾಜ್ಯದಿಂದ ಬಂದು ಇಲ್ಲಿ ಕೆಲಸಗಳಿಲ್ದಿರ ಕೆಲಸಗಳು 5,000 10,000 ಮಾಡ್ತಾ ಇದ್ದಾರೆ. ಅವ್ರು ಬಂದು ಇಲ್ಲಿ ಕೆಲಸಗಳು ಸಹ ಕಂಪ್ನಿಗಳಲ್ಲಿ ಎಲ್ಲರನ್ನೂ ತೆಗಿತಾ ಇದ್ದಾರೆ ಸ್ಥಳೀಯರನ್ನ. ಅಲ್ಲಿ ಬೀದಿಗೆ ಬಂದು ಅಲ್ಲಿಗೂ ಬದುಕೋಕೆ ಬಿಡಲ್ಲ ಅಂದರೆ ನಿಜವಾಗ್ಲೂ ದುರಾದೃಷ್ಟ. ನಾವೆಲ್ಲರೂ ಒಂದು ಕೆಲಸ ಮಾಡಿ ನಮ್ಮ ಬೀದಿ ವ್ಯಾಪಾರಿಗಳನ್ನೆಲ್ಲ ಎಲ್ಲಾದರೂ ಬೇರೆ ದೇಶಕ್ಕೆ ಕೂಲಿ ಕಾರ್ಮಿಕರಾಗಿ ದೇಶಕ್ಕೆ ಮಾರಾಟ ಮಾಡಿಬಿಡಿ. ಸರ್ಕಾರಕ್ಕೆ ನಾವು ದುಡ್ಡಿಲ್ಲ ಅಂದರೆ ತಗೊಳ್ಳಿ ಅಂತೇಳಿ ನಾನು ಹೇಳೋಕ್ಕೆ ಬಯಸ್ತೀನಿ.